ಸರ್ ಇನ್ನೇನು ಲೋಕಸಭಾ ಎಲೆಕ್ಷನ್ ಬರ್ತಿದೆ. ಸೊ ಯಾವ ಗೌರ್ಮೆಂಟ್ ಬಂದ್ರೆ ನಿಮ್ಗೆ ಚೆನ್ನಾಗಿರುತ್ತೆ ಅನ್ಸುತ್ತೆ? ನಮಗೆ ಮೋದಿ ಅಂದ್ರೆ ಬಿಜೆಪಿ ಸರ್ಕಾರ. ಸರ್ಕಾರ. ಏನಕ್ಕೆ ಸರ್ ಬಿಜೆಪಿ ಸರ್ಕಾರ ಬರ್ಬೇಕು? ಬಿಜೆಪಿ ಸರ್ಕಾರ ಅಂದ್ರೆ ನಮ್ಮ ಮೋದಿ ಅವ್ರು ಬಂದ್ರೆ ಇಂಡಿಯಾದಲ್ಲಿ ಎಲ್ಲ ಜನಗಳು ಆರಾಮಾಗಿರ್ಬೋದು, ದೇಶ ಚೆನ್ನಾಗಿರತ್ತೆ, ಸುರಕ್ಷತೆಯಿಂದ ಇರ್ಬೋದು. ಅಂದ್ರೆ ಇವಾಗ ಹಿಂದೂ ಮುಸ್ಲಿಂ ಗಲಾಟೆ ಆಗಲಿ, ಏನಾದ್ರೂ ಬೆಲೆ ಜಾಸ್ತಿ ಇರೋದಾಗ್ಲಿ. ಹೌದು. ಮೊನ್ನೆ ನೋಡಿ ಹುಬ್ಬಳ್ಳಿಲಿ ಇದಾಯ್ತು, ಅವಾಗೆಲ್ಲ ಇದ್ರೆ ಮೋದಿ ಸರ್ಕಾರ ಇದ್ರೆ ಒಂದು ಗ್ಯಾರಂಟಿ ತರ. ಸರ್ ನಿಮ್ಮ ಏರಿಯಾದಲ್ಲಿ ಯಾರು ಚುನಾವಣೆ ನಿಂತಿರೋದು? ಡಾಕ್ಟರ್ ಮಂಜುನಾಥ್. ನೀವೆಲ್ಲ ಸಪೋರ್ಟ್? ಮಂಜುನಾಥ್ ಒಳ್ಳೆಯವರು, ಹೃದಯವಂತರು, ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ದಾರೆ. ಅದರಿಂದ ಮಂಜುನಾಥ್ ಬಂದ್ರೆ ಒಳ್ಳೇದು. ಇವಾಗ ಸೆಂಟ್ರಲ್ ಇಂದ ಗೆದ್ರೆ ಅವರು ಈಗ ಮಿನಿಸ್ಟರ್ ಆಗ್ತಾರೆ, ಆರೋಗ್ಯ ಮಂತ್ರಿ ಆಗ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಡಾಕ್ಟರ್ ಸೇವೆ ಮಾಡಿರೋದು. ಅದರಿಂದ ಡಾಕ್ಟರ್ ಮಂಜುನಾಥ್ ಬಂದ್ರೆ ಬಿಜೆಪಿ ಇಲ್ಲಿ ಜೈಬೇರಿ, ಬೆಂಗಳೂರು ಗ್ರಾಮಾಂತರ. ಆಲ್ ದ ಬೆಸ್ಟ್ ಫಾರ್ ಬಿಜೆಪಿ. ಜೈ ಶ್ರೀರಾಮ್. ಸರ್ ಇನ್ನೇನು ಲೋಕಸಭಾ ಎಲೆಕ್ಷನ್ ಬರ್ತಿದೆ, ಯಾರು ಗೌರ್ಮೆಂಟ್ ಬಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ? ಸರ್ ನಮಗೆ ಕಾಂಗ್ರೆಸ್ ಬರಬೇಕು. ಯಾಕಂದರೆ ನಮ್ದು ಆವಾಗಿಂದನೂ ಕಾಂಗ್ರೆಸ್ ಏನೇನು ಮಾಡ್ಕೊಂಡಿದೆ ದೇಶಕ್ಕೆ ಅಂತ ನಮ್ಗೆ ಗೊತ್ತಿದೆ. ನಾವೇನು ಹೇಳಬೇಕಾಗಿಲ್ಲ. ಇಂದಿರಾ ಗಾಂಧಿ ಇರಬೇಕಾದ್ರೆ ಅಷ್ಟು ಬಡವರು ಯಾತ್ರ ಇತ್ತು ಅವಾಗ. ಯಾರೋ ಒಬ್ಬ ರಾಜ ಅವ್ರ ಕೆಳಗಡೆ ಒಂದು 100 ಜನ ದುಡಿಬೇಕಾಗಿತ್ತು. ಇವಾಗ ಆ ಥರ ಇಲ್ಲ. ನಿಮಗೆ ಗೊತ್ತು ಏನು ಅಂತ. ಎಲ್ಲ ಅವಾಗ ಲ್ಯಾಂಡ್ಗಳು ದೊಡ್ಡ ಎಲ್ಲ ರಾಜರು ಮಹಾರಾಜರು ಲ್ಯಾಂಡ್ಗಳೆಲ್ಲ ಬಡವ್ರಿಗೆ ಅಂತ ತಂದು ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ನಾವು ಯೂತ್ಸ್ ಇವಾಗ ನಾವು ತಿಳ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಇವಾಗಿನ ಯೂತ್ಸು ಬರೀ ಹಿಂದೂ ಮುಸ್ಲಿಂ ಅವರು ಇವರು ಅಂದ್ಕೊಂಡು ಜಾತಿ ಭೇದ ಭಾವದಲ್ಲಿ ನೋಡಬಾರ್ದು. ನಮಗೆ ಮುಂದೆಯಿಂದ ನಮ್ಮ ಅಪ್ಪ ಅಮ್ಮ ನಮ್ಮ ತಾತ ಅಜ್ಜಿ ಯಾತ್ರ ಬದುಕ್ತಾ ಇದ್ರು, ಇವಾಗ ನಾವು ಯಾತ್ರ ಬದುಕ್ತಾ ಇದ್ದೀವಿ. ಅದನ್ನ ನೋಡ್ಕೊಂಡು ಜನ ಓಟ್ ಹಾಕ್ಬೇಕಂತ ನಾನು ಅನ್ಕೊಂತೀನಿ. ಸರ್ ಇವಾಗ PM ಕ್ಯಾಂಡಿಡೇಟ್ ಬಂದ್ಬಿಟ್ಟು ರಾಹುಲ್ ಗಾಂಧಿ. ಸೊ ಹಂಗಾಗಿ ರಾಹುಲ್ ಗಾಂಧಿ ಬಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತಾ? ಸರ್ ರಾಹುಲ್ ಗಾಂಧಿ ಬಗ್ಗೆ ಬರೀ ಪ್ರೆಸಲ್ಲಿ ತೋರಿಸ್ತಾರೆ. ಅದೇ ನರೇಂದ್ರ ಮೋದಿ ಬಗ್ಗೆ ಯಾಕೆ ತೋರಿಸಲ್ಲ? ನರೇಂದ್ರ ಮೋದಿ ಬಗ್ಗೆ ಯಾಕೆ ತೋರಿಸಲ್ಲ? ಅವ್ರು ಬಂದು ಡಿಬೇಟ್ ಕೂತ್ಕೊಳ್ಳಿ, ಡಿಬೇಟಿಗೆ ಬಂದು ಕೂತ್ಕೋಬೇಕು. ಅವರು ಒಂದು ಡಿಬೇಟ್ ಮಾಡಿಲ್ಲ, 10 ವರ್ಷ ಆಯಿತು. ನರೇಂದ್ರ ಮೋದಿ ಅಂತ ಎಜುಕೇಟೆಡ್ ಅಲ್ವ ಅವರು? ಅಷ್ಟು ತಿಳ್ಕೊಂಡಿದ್ದಾರೆ ಅಂದಮೇಲೆ ಬಂದು ನರೇಂದ್ರ ಮೋದಿ ಡಿಬೇಟ್ ಕೂತ್ಕೋಬೇಕು. ಯಾಕಂದರೆ ಪಬ್ಲಿಕ್ ಕ್ವಶನ್ಸ್ ಕೇಳ್ತಾರೆ. ಪಬ್ಲಿಕ್ ಇವಾಗ ನಮ್ಮ ಥರ ಆದವರು ಎಷ್ಟೋ ಜನ ಯೂತ್ಸು ಪಬ್ಲಿಕ್ ಕ್ವಶನ್ ಕೇಳಬೇಕಂತ ಇದ್ದಾರೆ. ಯಾವ್ದಾದ್ರು ಪ್ರೆಸ್ ಬಗ್ಗೆ ಏನಾದ್ರು ಅವರು ಮಾತಾಡಿದ್ರೆ ಆ ಪ್ರೆಸ್ ಇಲ್ದಿರೋ ಥರ ಮಾಡ್ಬಿಡ್ತಾರೆ ನಾಳೆ ದಿವಸ. ಯಾಕಂದರೆ ಅವ್ರ ಕೈಯಲ್ಲಿ ಪವರ್ ಇದೆ ಅಂತ. ಅದನ್ನೇ ರಾಹುಲ್ ಗಾಂಧಿನೂ ಒಬ್ಬ ಎಜುಕೇಟೆಡ್. ಅವರು ಎಷ್ಟು ಜನಗಳಿಗೆ ಅವ್ರ ಹತ್ತಿರದಲ್ಲಿ ಸಿಗ್ತಾ ಇದ್ದಾರೆ ನಿಮಗೆ ಗೊತ್ತು. ನೀವು ಪ್ರೆಸ್ ಮುಖಾಂತರ ನೋಡಿರ್ತೀರ ಅಲ್ವಾ? ಅದನ್ನು ಸ್ವಲ್ಪ ಜನಕ್ಕೆ ತಿಳಿಸ್ಬೇಕು. ಬರೀ ಅವ್ರ ಬಗ್ಗೆ ಸ್ವಲ್ಪ ದಮ್ಮಿ ಥರ ತೋರಿಸ್ಬಿಟ್ಟು ಇವ್ರ ಬಗ್ಗೆ ಬಿಲ್ಡಪ್ ಥರ ಬಂದು ಡೆಬಿಟ್ ಕೂತ್ಕೊಳ್ಳಿ. ಮಾತಾಡಿದಾಗ ಕ್ವಶನ್ಸ್ ಕೇಳಿದಾಗ ಅವ್ರಿಗೆ ಗೊತ್ತಾಗುತ್ತಲ್ವಾ? ಸರ್ ಇವಾಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ಹಿಂದೂ ಮುಸ್ಲಿಂ ಗಲಾಟೆ ಆಗುತ್ತೆ ಅಂತೆಲ್ಲ ಹೇಳ್ತಾರೆ, ಅದ್ರ ಬಗ್ಗೆ ಏನಂತಾರೆ? ಸರ್ ಇವಾಗ ಮುಸ್ಲಿಂ ಅವ್ರು ಯಾರು ಬಂದು ಹಿಂದೂ ಮನೆ ಹತ್ರ ಏನಾದ್ರು ಗಲಾಟೆ ಮಾಡ್ತಾರೆ ಸರ್? ಇಲ್ಲ ನಾವು ಹಿಂದೂ ಅವರು ಏನಾರು ಹೋಗಿ ಮುಸ್ಲಿಂ ಮನೆ ಹತ್ರ ಗಲಾಟೆ ಮಾಡ್ತೀವಾ? ಇಲ್ಲ. ನಾವೆಲ್ಲರೂ ಕಾಲೇಜಲ್ಲಾಗಲಿ ಸ್ಕೂಲಲ್ಲಾಗಲಿ ಹಿಂದೂ ಮುಸ್ಲಿಂ ಇಬ್ಬರೂ ಕೂತ್ಕೊಂಡು ನಾವು ಸ್ಕೂಲಲ್ಲಿ ಓದಿ ಬೆಳೆದು ಊಟ ಮಾಡಿದವರು. ಇವಾಗ ಈ ಥರ ದೊಡ್ಡವ್ರ ಮಧ್ಯೆ ಹಿಂದೂ ಮುಸ್ಲಿಂ ಅಂತ ತಂದಾಗ್ತಾರಲ್ಲ, ಇವಾಗ ಹೆಂಗೆ ಮುಂದೆ ಸ್ಕೂಲ್ಗಳಲ್ಲಿ ಏನಾಗಬೇಕು ಮಕ್ಳ ಜೀವನ? ಅವ್ರು ಎಜುಕೇಟೆಡ್ ಮಕ್ಳಿಗೆ ಗೊತ್ತಿಲ್ಲದಿರೋರಿಗೆ ನಾವೇ ತಿಳಿಸ್ಕೊಡ್ತಾರದು ಅಂತ ಅನಿಸ್ತಾ ಇಲ್ವಾ ನಿಮಗೆ? ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇವಾಗ ಹಿಂದೂ ಮುಸ್ಲಿಂ ಅಂತ ಹೇಳೋದು ತಪ್ಪ ಸರಿ? ನೀವೇ ದಯವಿಟ್ಟು ಎಲ್ಲರೂ ಕಾಂಗ್ರೆಸ್ಗೆ ಓಟ್ ಹಾಕಿ ನಮ್ಮ ದೇಶನ ಮುಂದಕ್ಕೆ ತನ್ನಿ. ಆಲ್ ದ ಬೆಸ್ಟ್ ಕಾಂಗ್ರೆಸ್.